ಇನ್ನೇನು ಗಣೇಶನ ಹಬ್ಬ ಬಂದೇ ಬಿಡ್ತು. ಪರಿಸರಕ್ಕೆ ಹಾನಿಕರವಾದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಬಣ್ಣಗಳಿಂದ ಮಾಡುವ ಗಣೇಶನನ್ನು ಕೂಡಿಸುವುದು ಬೇಡವೇ ಬೇಡ. ಈ ನಿಟ್ಟಿನಲ್ಲಿ ಒಂದು ಪರಿಸರ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮ ಗಡಿನಾಡ ಕನ್ನಡಿಗರ ವತಿಯಿಂದ ಬನ್ನಿ ನೋಡೋಣ, ನಾವು ಕಲಿಯೋಣ. ಈ ಸಲವಾದರೂ ಮಣ್ಣಿನ ಗಣಪನನ್ನೇ ಕೂಡಿಸೋಣ. ಮಣ್ಣಿನ ಗಣಪನನ್ನು ಮಾಡುವ ವಿಧಾನ ಕನ್ನಡ ಶಿಕ್ಷಕರು, ಬಹುಮುಖ ಪ್ರತಿಭಾವಂತರು, ಆತ್ಮೀಯರು ಆಗಿರ್ತಕ್ಕಂತಹ ಶ್ರೀ ತಿಪ್ಪೇಸ್ವಾಮಿಯವರಿಂದ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಕಲಾವಿದ ತಿಪ್ಪೇಸ್ವಾಮಿ, ಕನ್ನಡ ಟೀಚರ್ ಒಳಗೊಂಡ ಪ್ರೌಢಶಾಲೆ, ಆಂಧ್ರ ಪ್ರದೇಶ. ಜೇಡಿ ಮಣ್ಣನ್ನು ಹತ್ತಿಯೊಂದಿಗೆ ಬೆರೆಸಿ ಚೆನ್ನಾಗಿ ಹದ ಮಾಡಿದ ಮಣ್ಣಿನಿಂದ ಪರಿಸರ ಸ್ನೇಹಿ ಗಣೇಶವನ್ನು ತಯಾರಿಸುವುದು ತುಂಬ ಸುಲಭ ಮತ್ತು ಉತ್ತಮ. ಇಲ್ಲದಿದ್ದರೆ ಆ ವಿಗ್ರಹವು ಬೇಗ ಮುರಿದು ಹೋಗುವ ಸಾಧ್ಯತೆ ಇರುತ್ತದೆ. ವಿಗ್ರಹವನ್ನು ಈ ರೀತಿ ಹಾಲೋ ಅಥವಾ ಟೊಳ್ಳು ಇರುವಂತೆ ಮಾಡುವುದರಿಂದ ಇದನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುಲಭವಾಗಿ ಕ್ಯಾರಿ ಮಾಡಬಹುದು ಮತ್ತು ಬೇಗನೆ ಇದು ಗಾಳಿಗೆ ಹಾರುತ್ತದೆ. ಬಣ್ಣ ಹಾಕಲು ಚೆನ್ನಾಗಿರುತ್ತದೆ. ನಾವು ಮನೆಯಲ್ಲಿಯೇ ಇರುವ ವಸ್ತುಗಳನ್ನು ಬಳಸಿ ವಿಗ್ರಹವನ್ನು ತಯಾರು ಮಾಡುವಾಗ ಅದು ನಯವಾಗಿ ಬರುವುದಕ್ಕೋಸ್ಕರ ತಿದ್ದಿ ತೀಡಬಹುದು. ಅದಕ್ಕಾಗಿ ಯಾವುದೇ ಉಪಕರಣಗಳ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸಿಗುವಂತಹ ಹಳೆಯ ಬ್ರಷ್ ಅಥವಾ ಕಡ್ಡಿ, ಸ್ಪೂನ್ ಮುಂತಾದ ಉಪಕರಣಗಳಿಂದಲೇ ನಾವು ಪರಿಸರ ಸ್ನೇಹಿ ಗಣಪತಿಯನ್ನು ತಯಾರು ಮಾಡಬಹುದು.
ಈ ಬಾರಿಯಾದರೂ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನನ್ನೇ ಕೊಡಿಸೋಣ. ನಿಮ್ಮ ಒಪ್ಪಿಗೆಯನ್ನು ಸೂಚಿಸಲು ಲೈಕ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.